ಅಂಥೇಳಿ. ಏನು ನಾನು ಹೈಕಮಾಂಡ AICC ಅಧ್ಯಕ್ಷರು AICC ಅಧ್ಯಕ್ಷಕ್ಕೆ ಕೇಳೋ ಪ್ರಶ್ನೆ ನನಗೆ ಕೇಳಿದ್ರೆ ಸರ್ SC/ST ಸಮಾವೇಶ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಅದು ನೋಡಿ, ಅದು SC/ST ಸಮಾವೇಶ ಮಾಡೋದು, ಯಾವ ಸಮಾವೇಶ ಮಾಡೋದು ಅವೆಲ್ಲವೂ ಕೂಡ ತಪ್ಪಲ್ಲ. ಅದರ ರಾಜಕೀಯ ಗೊಂದಲ ಸೃಷ್ಟಿ ಆಗಬಾರ್ದು. ಆ ನಿಟ್ಟಿನಲ್ಲಿ ಇಟ್ಕೊಂಡು ಹೈಕಮಾಂಡ್ ಇವತ್ತು ಏನು ನಿರ್ಣಯ ಪರವಾನಗಿ ಕೊಟ್ಟರೆ ಮಾಡಲಿಕ್ಕೆ ತೊಂದರೆ ಇಲ್ಲ. ಯಾವುದಕ್ಕೂ ಕೂಡ ನಾವು ಹೈಕಮಾಂಡ್ ಗಮನಕ್ಕೆ ತಂದು ಮಾಡಬೇಕು. ನಾವು ಲಿಂಗಾಯತ್ ಸಮಾವೇಶ ಮಾಡಿದ್ರು ಕೂಡ ಹೈಕಮಾಂಡ್ ಗಮನಕ್ಕೆ ತಂದು ಮಾಡಬೇಕು. ತಪ್ಪು ಸಂದೇಶ ಹೋಗ್ಬಾರ್ದು ಅಷ್ಟೇ. ಹಾಂ, ಲಿಂಗಾಯತ್ ಸಮಾವೇಶ ಮಾಡಬಹುದು. ನಾನು ಹೇಳಿದೆಪ್ಪ, ಈಗ ಮಾಡೋದು ಹೇಳಿದ್ರೆ ನೀವು ನನಗೆ ಕೇಳ್ತಿರಲ್ಲ ಪ್ರಶ್ನೆ. ಜಿಲ್ಲೆಯವರು ಮತ್ತೆ ಮಾತಾಡಿದ್ದಾರೆ ನೋಡಿ, ಇದನ್ನು ಎಲ್ಲವೂ ಕೂಡ ಈಗ ನಾನು ಕೂಡ ನನಗೂ ಮಾತಾಡೋಕೆ ಹಚ್ಚಬೇಡಿ. ಈಗ ಒಂದೇ ಒಂದು ಮಾತು ಹೇಳ್ತೀನಿ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಇವತ್ತು ದಿವಸ ಎಲ್ಲವನ್ನ ಗಮನಿಸ್ತಾ ಇದೆ. ಇವತ್ತು ಎಲ್ಲ ವಿಚಾರಗಳಲ್ಲಿ ಕೂಡ ಹೈಕಮಾಂಡ್ ಇಸ್ ಸುಪ್ರೀಂ. ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, CWC ಮೆಂಬರ್ಸ್, ಏನೇ ವಿಚಾರ ಬರಲಿ, ಯಾವುದೇ ವಿಚಾರ ಬರಲಿ, ಹೈಕಮಾಂಡ್ ಇಸ್ ಸುಪ್ರೀಂ ಒಂದನೇದ್ದು. ಆಮೇಲೆ ಈಗ ಉಳಿದಿದ್ದೆಲ್ಲವೂ ಕೂಡ ಅಪ್ರಸ್ತುತದ. ಮುಖ್ಯಮಂತ್ರಿ ಕುರ್ಚಿ ಖಾಲಿನೂ ಇಲ್ಲ. ಇದಕ್ಕಿಂತ ಜಾಸ್ತಿ ನನ್ನ ಕಡೆ ಮಾತಾಡೋಕ್ಕೆ ಆಗೋದಲ್ಲ. ಥ್ಯಾಂಕ್ ಯು. ಕಳೆದ 3 ತಿಂಗಳಿಂದ ಬಂದೇ ಇಲ್ಲ. ನೋಡಿ ಯಾರ್ಯಾರ ನಂಬಿಕೆಗಳೇನಿದಾವೆ ಆ ನಂಬಿಕೆಗಳಾದ ಹೋಗ್ಬೋದು, ಅವ್ರ ನಂಬಿಕೆಗಳ ಆಚರಣೆಗಳು. DK ಶಿವಕುಮಾರ್ ಅವರು ಹೋಗಿದ್ರು, ಅವ್ರ ಫ್ಯಾಮಿಲಿ ಹೋಗಿದ್ರು. ತಪ್ಪೇನಿದೆ ಅವ್ರವ್ರ ನಂಬಿಕೆಗಳ ಮೇಲೆ ವಿರೋಧ ವ್ಯಕ್ತಪಡಿಸಿದ್ರು. ನೋಡಿ, ಈಗ ಕೆಲವರ ನಂಬಿಕೆಗಳೇ ಬೇರೆ ಬೇರೆ ಇದಾವೆ. ನಿಮ್ಮ ನಂಬಿಕೆ ನನಗಿಲ್ಲ, ನನ್ನ ನಂಬಿಕೆ ನಿಮಗಿರ್ಲಿಕ್ಕಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.